2 ದಿನಗಳ ನಂತರ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದ ಅದೀರಾಗೆ ಡಿಸ್ಚಾರ್ಜ್ ಆಗಿತ್ತು. ಎತ್ತರದ ಮೆಟ್ಟಿಲುಗಳ ಮೇಲಿಂದ ತಳ್ಳಿದ ಕಾರಣ ಬಲಗೈ ಫ್ರ್ಯಾಕ್ಚರ್ ಆಗಿದ್ದರೆ ಎಡಗಾಲು ಉಳುಕಿತ್ತು. ಅವಳು ಪೂರ್ತಿಯಾಗಿ ಹುಷಾರ್ ಆಗಲು ಕೆಲವು ದಿನಗಳ ಕಾಲ ಬೆಡ್ ರೆಸ್ಟ್ ಮಾಡಬೇಕು ಎಂದು ಡಾಕ್ಟರ್ ಹೇಳಿ ಕಳಿಸಿದ್ದರು. ಅಂದು ರೂಮಿನಲ್ಲಿ ಮಲಗಿದ್ದ ಅದೀರಾಗೆ ವಾಶ್ರೂಮಿಗೆ ಹೋಗುವ ಅಗತ್ಯ ಇತ್ತು. ಆದರೆ ರೂಮಿನಲ್ಲಿ ಯಾರೂ ಇಲ್ಲದ ಕಾರಣ ತಾನೇ ಎದ್ದು ಹೋಗುವುದಕ್ಕೆ ಪ್ರಯತ್ನ ಮಾಡುವ ವೇಳೆಗೆ ಅಲ್ಲಿಗೆ ಬಂದಿದ್ದ ಮೃತ್ಯು. ಯಾರ ಸಹಾಯವೂ ಇಲ್ಲದೆ ಒಬ್ಬಳೇ ಎದ್ದು ನಿಂತಿರುವುದನ್ನು ನೋಡಿದ ಮೃತ್ಯು, ಅದಿ ನಡೆಯೋಕ್ಕಾಗುತ್ತಾ, ನಾನು ಸಹಾಯ ಮಾಡಲಾ ಕೇಳುತ್ತಾ ಅವಳ ಹತ್ತಿರ ಬಂದ. ಇಲ್ಲ ಬೇಡ, ನಾನೇ ಹೋಗ್ತೀನಿ ಎಂದು ಮುಂದೆ ಹೆಜ್ಜೆ ಇಡಲು ನೋಡಿದರೆ ಅವಳಿಂದ ಆಗಲೇ ಇಲ್ಲ. ಉಳುಕಿದ ಕಾಲನ್ನು ಮುಂದೆ ಎತ್ತಿ ಇಡಲಾಗದೆ ಒಂದೇ ಒಂದು ಕಾಲಿನಲ್ಲಿ ಬ್ಯಾಲೆನ್ಸ್ ಮಾಡುತ್ತಾ ನಿಂತಿದ್ದವಳನ್ನು ತಾನೇ ತನ್ನ ತೋಳಿನಲ್ಲಿ ಎತ್ತಿಕೊಂಡು ಬಾತ್ರೂಮ್ ಒಳಗೆ ಬಿಟ್ಟಿದ್ದ ಮೃತ್ಯು. ಅವನ ಹತ್ತಿರ ಈ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಅವಳಿಗೆ ಮುಜುಗರವಾಗುತ್ತಿತ್ತು. ಅವಳ ಮುಜುಗರವನ್ನು ಅರ್ಥ ಮಾಡಿಕೊಂಡ ಮೃತ್ಯು, ಲೇ, ನಾನು ನಿನ್ನ ಗಂಡ ಕಣೆ, ನನ್ನ ಹತ್ರ ಈ ರೀತಿ ಮುಜುಗರ ನಾಚಿಕೆ ಪಟ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಇಲ್ಲೇ ಬಾಗಿಲಲ್ಲಿ ನಿಂತಿರ್ತೀನಿ, ನಿನ್ನ ಕೆಲಸ ಮುಗಿದ ಮೇಲೆ ಕೂಗು ಎಂದು ಹೇಳಿ ಬಾತ್ರೂಮ್ ಬಾಗಿಲು ಹಾಕಿ ಹೊರಗಡೆ ನಿಂತ. 10 ನಿಮಿಷಗಳ ನಂತರ ಹೊರಗೆ ಬಂದವಳನ್ನು ಪುನಃ ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿ ಆಗ ತಾನೇ ಭಾಗ್ಯಮ್ಮ ತಂದು ಕೊಟ್ಟ ಊಟವನ್ನು ತಾನೇ ಅವಳಿಗೆ ತಿನ್ನಿಸಿದ. ಅವಳಿಗೆ ಬಲಗೈಯನ್ನು ಆಡಿಸಲು ಆಗದಿದ್ದ ಕಾರಣ. ಹೌದು, ನೀನು ಹೇಗೆ ಅಷ್ಟು ಮೇಲಿಂದ ಕೆಳಗೆ ಬಿದ್ದೆ? ನೋಡ್ಕೊಂಡು ನಡೆಯೋಕ್ಕೆ ಏನಾಗಿತ್ತು ನಿಂಗೆ? ಅಷ್ಟೊಂದು ಸುಸ್ತಾಗ್ತಾ ಇತ್ತು ಅಂದರೆ ಅಟ್ಲೀಸ್ಟ್ ನನ್ನ ಆದರೂ ಜೊತೇಲಿ ಕರೀಬೇಕು ತಾನೆ. ನೀನಿದ್ದ ಸ್ಥಿತಿ ನೋಡಿ ನಮಗೆಲ್ಲ ಎಷ್ಟು ಗಾಬರಿ ಆಗಿದ್ದು ಗೊತ್ತಾ ಎಂದನು. ನಡೆಯೋಕ್ಕಾಗದೇ ಇರೋಷ್ಟು ಸುಸ್ತೇನಾಗಿರಲಿಲ್ಲ ನನಗೆ. ಆದರೆ ನಾನು ಬೇಕು ಅಂತ ಯಾರೋ ತಳ್ಳಿದ್ದು. ಅದು ಹೇಗಿತ್ತು ಅಂದರೆ ನಾನು ಕೆಳಗೆ ಬಿದ್ದು ಸಾಯಲಿ ಅನ್ನೋ ಉದ್ದೇಶದಿಂದಲೇ ಅಷ್ಟು ಜೋರಾಗಿ ತಳ್ಳಿದ್ದು. ಆದರೆ ನಾನು ಸಾಯಿಸೋ ಅಷ್ಟು ದ್ವೇಷ ಯಾರಿಗಿದೆ? ಮುಂಚೆ ಆದರೆ ವಿದಿಶಾ ಮಾಡಿದ್ದಾಳೆ ಅಂತ ಅನ್ಕೋಬಹುದು. ಆದರೆ ಈಗ ಅವಳಿಗೆ ನನ್ನ ಮೇಲೆ ಯಾವ ಕೋಪ ಕೂಡ ಇಲ್ಲ. ಮತ್ಯಾರು ತಳ್ಳಿದ್ದು? ನನಗವ್ರ ಮುಖ ಕೂಡ ನೋಡೋಕ್ಕಾಗಲಿಲ್ಲ. ನನಗೆ ಗೊತ್ತಿರೋರೇ ಯಾರೋ ಹೀಗೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಯಾರದು ಎಂದು ತನ್ನಲ್ಲೇ ಯೋಚಿಸುತ್ತಾ ಕುಳಿತಿದ್ದ ಅದೀರಾಳನ್ನು ನೋಡಿ, ಲೇ ಅದಿ, ಎಲ್ಲಿ ಕಳೆದೋಗಿದ್ಯಾ? ಕುಳಿತಲ್ಲೇ ಕಣ್ಸು ಕಾಣೋ ಕಾಯಿಲೆ ಬೇರೆ ಇದೆಯಾ ನಿನಗೆ ಎಂದು ಮೃತ್ಯು ಮಾತನಾಡಿಸಿದಾಗ ವಾಸ್ತವಕ್ಕೆ ಬಂದವಳು, ಏನಿಲ್ಲ ಮೃತ್ಯು, ಸುಸ್ತಿಗೆ ತಲೆ ಬೇರೆ ಸುತ್ತಿದಾಗ ಆಗ್ತಾಯಿತ್ತು, ಆಗಲೇ ಎಲ್ಲೋ ಬಿದ್ದೆ ಅನಿಸುತ್ತೆ ಎಂದು ತೋಚಿದ ಸುಳ್ಳು ಹೇಳಿ ಸುಮ್ಮನಾದಳು. ಇತ್ತ ಕಡೆ ರೂಮಿನಲ್ಲಿ ಕುಳಿತಿದ್ದ ಪಾರ್ವತಮ್ಮನವರು, ರೀ, ಆವತ್ತು ನಾನು ಆಶ್ರಮಕ್ಕೆ ಹೋದಾಗ ಅದೀರಾ ಪ್ರಾಣಕ್ಕೆ ಅಪಾಯ ಇದೆ ಅಂತ ಅಪ್ಪಾಜಿ ಹೇಳಿದರು. ಆದರೆ ನಾವೇ ಅದ್ರ ಕಡೆ ಜಾಸ್ತಿ ಗಮನ ಕೊಟ್ಟಿರಲಿಲ್ಲ. ಆದರೆ ಈಗ ಮನೆಯಲ್ಲಾಗ್ತಾ ಇರೋ ಘಟನೆಗಳನ್ನು ನೋಡ್ತಾ ಇದ್ದರೆ ನಂಗೆ ಯಾಕೋ ಭಯ ಆಗ್ತಾಯಿದೆ. ಏನೇ ಕೆಲಸ ಮಾಡಿದರೂ ತುಂಬ ಎಚ್ಚರಿಕೆಯಿಂದ ಮಾಡೋ ಹುಡುಗಿ ಅದೀರಾ. ಅಂಥದ್ರಲ್ಲಿ ಮೇಲಿಂದ ಜಾರು ಬಿದ್ದೆ ಅಂತ ನಮ್ಮ ಹತ್ರ ಹೇಳಿದ್ದನ್ನು ನನ್ನಿಂದ ನಂಬೋಕ್ಕಾಗ್ತಾಯಿಲ್ಲ. ಸತ್ಯ ಬೇರೆಯೇ ಇದೆ ಅಂತ ನನಗನ್ನಿಸ್ತಾ ಇದೆ. ನೀವಾದರೂ ಅವಳನ್ನ ಕೇಳಿ ತಿಳ್ಕೊಳ್ಳಿ ಎಂದು ತಮ್ಮ ಆತಂಕವನ್ನು ಶಿವಯ್ಯ ಅವರ ಎದುರು ಹೇಳಿಕೊಂಡರು. ಪಾರು, ಬೇಡದೇ ಇರೋ ಯೋಚನೆ ಮಾಡಿ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ? ಫಂಕ್ಷನ್ನಲ್ಲಿ ಇರೋವಾಗಲೇ ಅದೀರಾ ಆಯಾಸದಲ್ಲಿದ್ಲು ಅಂತ ಮೃತ್ಯು ಹೇಳಿದ್ದ ತಾನೆ. ತಲೆ ಸುತ್ತ ಬಂದಿರಬೇಕು ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಗಾಬರಿಯಾಗೋ ಅಗತ್ಯ ಇಲ್ಲ. ನೀನು ಸುಮ್ಮನೆ ಮಲಗು ಈಗ ಎಂದು ಅವರನ್ನು ಸುಮ್ಮನಾಗಿಸಿದರು. ಮರುದಿನ ಬೆಳಿಗ್ಗೆ ಅಮ್ಮು ಹಾಗೂ ಪಾರ್ವತಮ್ಮನವರ ಸಹಾಯದಿಂದ ಸ್ನಾನ ಮಾಡಿ ಬಂದಳು ಅದೀರಾ. ಮಂಚದ ಮೇಲೆ ಒಂದಷ್ಟು ಸೀರೆಗಳನ್ನು ಇಟ್ಟು, ಯಾವ್ದು ಬೇಕು ಎಂದು ಸೆಲೆಕ್ಟ್ ಮಾಡ್ತಾ ಇರಿ ಅದಕ್ಕೆ, ಅಷ್ಟರಲ್ಲಿ ನಾವಿಬ್ಬರು ಕೆಳಗೋಗಿ ಬರ್ತೀವಿ ಎಂದು ಹೇಳಿ ಪಾರ್ವತಮ್ಮನವರನ್ನು ಕೂಡ ಕರೆದುಕೊಂಡು ಕೆಳಗೆ ಹೋಗಿದ್ದಳು ಅಮ್ಮು. ಇತ್ತ ಕಡೆ ಮಂಚದ ಮೇಲೆ ಕುಳಿತು ಸೀರೆಗಳನ್ನು ತನ್ನ ಮಡಿಲಿನಲ್ಲಿ ಹಾಕಿಕೊಂಡು ಕುಳಿತಿದ್ದ ಅದೀರಾ ಯೋಚನೆ ಗೌರವ್ ಸುತ್ತಲೇ ಸುತ್ತುತ್ತಿತ್ತು. ಈ ಗೌರವ್ ಏನು ಮಾಡೋಕೆ ಹೊರಟಿದ್ದಾನೆ? ಇಷ್ಟು ದಿನ ನೇಹಾನ ಮರೆಯೋಕ್ಕಾಗ್ತಾ ಇಲ್ಲ ನನ್ನಿಂದ. ಅವಳ ಜಾಗದಲ್ಲಿ ಬೇರೆ ಯಾವ ಹುಡುಗಿರನ್ನು ಹೆಂಡತಿಯಾಗಿ ನೋಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಅಂತ ಮದುವೆ ಒಪ್ಕೊಳ್ದೆ ದಿನ ದೂಡ್ತಾ ಇದ್ದ. ಆದರೆ ನಿನ್ನೆ ರಾತ್ರಿ ಕಾಲ್ ಮಾಡಿ
ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೆ. ಈಗ ಅದೇ ಹುಡುಗಿನ ಮದುವೆ ಆಗ್ತೀನಿ, ನಾಳೆನೇ ನನ್ನ ಮದುವೆ, ನೀನು ಬರಲೇಬೇಕು ಅಂತ ಫೋನ್ ಮಾಡ್ದ. ಆದರೆ ನನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋ ಒಂದೇ ಒಂದು ವಾರದಲ್ಲಿ ಇಷ್ಟು ಬೇಗ ಯಾವ ಹುಡುಗಿ ಮೇಲೆ ಪ್ರೀತಿ ಆಗೋಕ್ಕೆ ಸಾಧ್ಯ? ಅಷ್ಟಕ್ಕೂ ಅವ್ನು ಮದುವೆ ಆಗ್ತಿರೋ ಹುಡುಗಿ ಯಾರು? ಇದನ್ನೆಲ್ಲ ಅವನ ಹತ್ರ ಕೇಳಬೇಕು ಅಂದ್ಕೊಳ್ಳೋ ಅಷ್ಟರಲ್ಲೇ ಫೋನ್ ಇಟ್ಬಿಟ್ಟ ಎಂದು ಯೋಚಿಸುತ್ತಾ ಬೊಂಬೆಯ ಹಾಗೆ ಕುಳಿತೇ ಇದ್ದಳು ಅದೀರ. ಅವಳು ರೆಡಿಯಾದಳ ಎಂದು ನೋಡಲು ರೂಮಿನೊಳಗೆ ಬಂದ ಮೃತ್ಯುಂಜಯನಿಗೆ ಲಂಗ ರವಿಕೆಯಲ್ಲಿಯೇ ಸುಮ್ಮನೆ ಕುಳಿತು ಲೋಕ ಮರೆತಿದ್ದವಳನ್ನು ನೋಡಿ, ಲೇ, ಆಗಲೇ ಟೈಮ್ ಆಗಿದೆ, ಇದೇನು ನೀನು ಹೀಗೆ ಕೂತಿದ್ದೀಯಲ್ಲ? ಬೆಳಗ್ಗೆಯಿಂದ ಆದಿತ್ಯ 4 ಸತಿ ಫೋನ್ ಮಾಡಿದ್ದಾನೆ, ಇನ್ನೂ ಹೊರಟಿಲ್ವಾ ನೀವು ಅಂತ. ನಿನ್ನ ನೋಡಿದ್ರೆ ಬಟ್ಟೆ ಅಂಗಡಿ ಹಾಕ್ಕೊಂಡು ಕೂತಿರೋ ಥರ ಕೂತ್ಕೊಂಡಿದ್ಯಾ, ಬೇಗ ರೆಡಿಯಾಗಿ ಬಾ, ನಾನು ಕೆಳಗಡೆ ಕಾಯ್ತಾ ಇರ್ತೀನಿ ಎಂದು ಹೇಳಿ ಹೊರಗೆ ಹೋಗುತ್ತಿದ್ದವನನ್ನು ತಡೆದಳು ಅದೀರ. ಮೃತ್ಯು, ಅಮ್ಮನ ಅಥವಾ ಅತ್ತೆನ ಯಾರಾದರೂ ಕರೀತೀರಾ? ಆಗಲೇ ಲೇಟ್ ಆಗಿದೆ, ಈಗ ಅವ್ರು ಯಾಕೆ ಬೇಕು ನಿನಗೆ? ಏನಾದರೂ ಬೇಕು ಅಂದರೆ ನನಗೆ ಹೇಳು, ನಾನೇ ಕೊಡ್ತೀನಿ ಎಂದನು. ಅವನ ಮಾತು ಕೇಳಿ ತಲೆ ಚಚ್ಚಿಕೊಳ್ಳಬೇಕು ಅನಿಸಿತು ಅದೀರಾಗೆ. ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅರ್ಥ ಆಗಲ್ಲ ಪುಣ್ಯಾತ್ಮನಿಗೆ ಎಂದು ಗೊಣಗಿಕೊಂಡವಳು, ಒಂದೇ ಒಂದು ಕೈಯಲ್ಲಿ ಸೀರೆ ಉಟ್ಕೊಳ್ಳೋಕ್ಕಾಗುತ್ತಾ? ಸೀರೆ ಉಡಿಸ್ಬೇಕು, ಕರೀರಿ ಎಂದಳು. ಇಂಥ ಟೈಮ್ನಲ್ಲೂ ಈ ಸೀರೆ ಉಟ್ಕೊಳ್ಳೋದು ಎಲ್ಲ ಬೇಕಿತ್ತಾ ಎಂದವನು, ಅಮ್ಮು ಆಗಲೇ ಮನೆಯವ್ರನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಾಯಿತು, ಈಗ ಉಳಿದಿರೋದು ನಾವಿಬ್ಬರೇ, ಸರಿ ಬಾ, ನಾನೇ ಉಡಿಸ್ಕೊಡ್ತೀನಿ ಎಂದು ಹತ್ತಿರ ಬಂದವನನ್ನು ನೋಡಿ ಕಣ್ಣರಳಿಸಿದ ಅದೀರ, ಏನು ನಿಮಗೆ ಸೀರೆ ಉಡ್ಸಕ್ಕೆ ಬರುತ್ತಾ? ಸುಮ್ಮನೆ ನಾಟಕ ಮಾಡಿಬಿಡಿ, ಎಲ್ಲರೂ ಮುಂದೆ ಸಿಡಕ್ ಮೂತಿ ಸಿದ್ದಪ್ಪನ ಥರ ಕೋಪ ಮಾಡ್ಕೊಂಡು ತಿರುಗೋಕೆ ಅಷ್ಟೇ ಬರೋದು ಅಂತ ನನಗೆ ಗೊತ್ತು ಎಂದಳು. ಅವಳ ಮಾತಿಗೆ ಅವಳನ್ನೇ ಗುರಾಯಿಸಿ ಮಂಚದ ಮೇಲೆ ಇದ್ದ ಮೆತ್ತನೆಯ ಸೀರೆ ಒಂದನ್ನು ಕೈಗೆ ತೆಗೆದುಕೊಂಡು ನಿಧಾನವಾಗಿ ಅವಳನ್ನು ಎದ್ದು ನಿಲ್ಲಿಸಿದ. ಅವಳ ಅರೆ ನಗ್ನ ಸೌಂದರ್ಯವನ್ನೇ ಮೋಡಿಗೊಳಗಾದವನ ರೀತಿ ನೋಡುತ್ತಾ ನಿಂತಿದ್ದವನ ನೋಟ ತನ್ನ ಸೊಂಟದ ಮೇಲೆ ಇರುವುದನ್ನು ನೋಡಿ ಅವನ ತೋಳಿಗೆ ಜೋರಾಗಿ ಗಿಲ್ಲಿದಳು. ಆ ರಾಕ್ಷಸಿ, ಯಾಕೆ ಅಷ್ಟು ಜೋರಾಗಿ ಗಿಲ್ತೀಯ? ಬರ್ತಾ ಬರ್ತಾ ಗಂಡನಿಗೆ ಮರ್ಯಾದೆ ಕಮ್ಮಿ ಆಗ್ತಾ ಇದೆ. ನೀನು ಹೀಗೆ ನನ್ನ ಟೆಂಪ್ಟ್ ಮಾಡ್ತಾ ನಿಂತಿರೋ, ಆಮೇಲೆ ಮುಂದೆ ನಡೆಯೋ ಅನಾಹುತಕ್ಕೆ ನಾನು ಕಾರಣ ಅಲ್ಲ ಎಂದು ಹೇಳುತ್ತಾ ಅವಳ ನಡುವಿಗೆ ಸೀರೆಯ ಒಂದು ತುದಿಯನ್ನು ಸಿಕ್ಕಿಸಿದರೆ ಅದೀರ ಉಸಿರು ಏರುಪೇರಾಗಿತ್ತು. ಒಮ್ಮೆ ಅವಳ ಮುಖ ನೋಡಿದನು ಮೃತ್ಯು. ತನ್ಮಯಳಾಗಿ ಕಣ್ಣು ಮುಚ್ಚಿ ನಿಂತಿದ್ದವಳನ್ನು ನೋಡಿ ಮೀಸೆ ಮರೆಯಲ್ಲಿ ನಕ್ಕು ಸೀರೆ ಉಡಿಸುವ ಕೆಲಸವನ್ನು ಮುಂದುವರೆಸಿದ್ದ. ಸೀರೆ ಉಡಿಸುವ ನೆಪದಲ್ಲಿ ಯಾವಾಗಲೂ ತನ್ನನ್ನು ಅಯಸ್ಕಾಂತದಂತೆ ಅವಳ ಕಡೆ ಸೆಳೆಯುವ ಅವಳ ಸೊಂಟವನ್ನು ಆಗಾಗ ಸ್ಪರ್ಶಿಸುವುದನ್ನು ಮಾತ್ರ ಬಿಡಲಿಲ್ಲ. ಅಷ್ಟರಲ್ಲೇ ಅಚಾನಕ್ಕಾಗಿ ಅವನ ಗಮನ ಅವಳ ನಡುವಿನ ಮೇಲೆ ಇದ್ದ ಗಾಯದ ಗುರುತುಗಳ ಕಡೆ ಹರಿದಿತ್ತು. ಅವಳ ಬಿಳಿ ಮೈ ಬಣ್ಣಕ್ಕೆ ಕೆಂಪು ಗುರುತುಗಳು ಎದ್ದು ಕಾಣುವಂತೆ ಇದ್ದಿದ್ದನ್ನು ನೋಡಿ ಗಾಬರಿಯಿಂದಲೇ, ಅದೀರ, ನಿನ್ನ ಸೊಂಟದ ಮೇಲೆ ಏನಿದ್ ಗುರುತುಗಳು ಎಂದು ಕೇಳಿದ. ಆದರೆ ಅವಳಿಗೋ ಅವನ ಮಾತಿನ ಮೇಲೆ ಗಮನವೇ ಇರಲಿಲ್ಲ. ಮೈ ಮರೆತು ಕಣ್ಣು ಮುಚ್ಚಿ ನಿಂತಿದ್ದವಳನ್ನು ನೋಡಿ, ಅದೀರ, ನಿನ್ನೆ ಕೇಳಿದ್ದು ಏನಿದೆಲ್ಲ ಎಂದು ಅವಳ ಭುಜವಿಡಿದು ಅಲುಗಾಡಿಸುತ್ತಾ ಕೇಳಿದ. ಆಗ ಎಚ್ಚೆತ್ತವಳು, ಹಾಂ, ಏನು ಕೇಳಿದಳು. ನಿನ್ನ ಸೊಂಟದ ಮೇಲೆ ಇರೋ ಗಾಯಗಳು ಯಾವುದು ಅಂತ ಕೇಳಿದೆ ಎಂದು ಪುನಃ ಗಂಭೀರವಾಗಿ ಕೇಳಿದ. ಅವನಿಗೂ ಗೊತ್ತು, ಅದೀರ ಒಂದು ರೀತಿ ಬೆಂಕಿ ಇದ್ದ ಹಾಗೆ, ಯಾರನ್ನು ತನ್ನ ಹತ್ತಿರ ಸುಳಿಯೋಕ್ಕೂ ಕೂಡ ಬಿಡೋದಿಲ್ಲ ಅಂತ. ಆದರೆ ಈ ಗುರುತುಗಳು ಹೇಗೆ ಆದವು ಎನ್ನುವುದೇ ಗೊತ್ತಾಗುತ್ತಿರಲಿಲ್ಲ ಅವನಿಗೆ. ಅದನ್ನು ನೀವೇ ಅಲ್ವಾ ಮಾಡಿದ್ದು ಎಂದು ಯಾವುದೋ ಯೋಚನೆಯಲ್ಲಿ ಹೇಳಿಬಿಟ್ಟಳು. ತಿಂಗಳುಗಳ ಹಿಂದೆ ಕುಡಿದ ಅಮಲಿನಲ್ಲಿ ಮೃತ್ಯುವೆ ಮಾಡಿದ ಗುರುತುಗಳು ಅವಾಗಿದ್ದವು. ಇಷ್ಟು ದಿನ ಆದರೂ ಆ ಗುರುತುಗಳು ಹೋಗಿರಲೇ ಇಲ್ಲ. ಅವಳ ಮಾತು ಕೇಳಿ ಆಘಾತವೇ ಆಗಿತ್ತು ಹುಡುಗನಿಗೆ. ಏನು, ನಾನಾ? ಯಾವಾಗ ಎಂದು ಅದೇ ಆಘಾತದಲ್ಲಿ ಪ್ರಶ್ನಿಸಿದ. ತನ್ನವಳ ಕಣ್ಣಿನಲ್ಲಿ ಒಂದೇ ಒಂದು ಹನಿ ಕಣ್ಣೀರು ಬರದ ರೀತಿ ಹೂವಿನಷ್ಟು ನಾಜೂಕಾಗಿ ನೋಡಿಕೊಳ್ಳಬೇಕು ಎಂದುಕೊಂಡವನಿಗೆ
ತಾನು ಇಷ್ಟು ಕೆಟ್ಟದಾಗಿ ಅವಳ ಹತ್ತಿರ ಯಾವಾಗ ನಡೆದುಕೊಂಡೆ ಅನ್ನೋದೇ ಅವನಿಗೆ ನೆನಪಾಗುತ್ತಿರಲಿಲ್ಲ. ಅವನ ಗಾಬರಿ ಬಿದ್ದ ಮುಖ ನೋಡಿದ ಮೇಲೆ ತಾನೇನು ಹೇಳಿದೆ ಅನ್ನೋದು ಅರಿವಾಗಿತ್ತು ಅದೀರಾಗೆ. ಅಯ್ಯೋ ಮೃತ್ಯು, ಸಾರಿ, ನಾನು ಯಾವುದೋ ಜ್ಞಾನದಲ್ಲಿ ಏನೇನೋ ಹೇಳಿಬಿಟ್ಟೆ. ಆ ಕಲೆಗಳು ಮದುವೆಗೂ ಮುಂಚೆ ಡ್ಯಾನ್ಸ್ ಪ್ರಾಕ್ಟೀಸ್ ಮತ್ತು ಕರಾಟೆ ಪ್ರಾಕ್ಟೀಸ್ ಮಾಡುವಾಗ ಆಗಿರೋದು. ತುಂಬ ಹಳೆ ಗಾಯಗಳು, ತುಂಬ ಹಳೆ ಕಲೆಗಳು ಈಗಲೂ ಹಾಗೇ ಇದ್ದಾವಷ್ಟೆ ಎಂದು ತೋಚಿದ ಸುಳ್ಳು ಹೇಳಿ ಸಂಭಾಲಿಸಲು ನೋಡಿದಳು. ಆಗ ಅವಳ ಕಾಲ ಕೆಳಗೆ ಮಂಡಿ ಊರಿ ಕುಳಿತು ನಡು ಮೇಲಿನ ಗುರುತುಗಳ ಮೇಲೆ ಮೃದುವಾಗಿ ಸವರಿ ಅದಕ್ಕೆ ಮುತ್ತಿಟ್ಟವನು, ನೀನು ನಿಜ ಹೇಳ್ತಾ ಇದೀಯ ಅಲ್ವಾ ಅದೀರಾ? ಇದನ್ನ ನಾನು ಮಾಡಿಲ್ಲ ಅಲ್ವಾ ಎಂದು ಮಕ್ಕಳ ರೀತಿ ಕೇಳಿದ. ಆ ಕ್ಷಣಕ್ಕೆ ಅವನೊಂದು ಪುಟ್ಟ ಮಗುವಿನಂತೆ ಕಂಡಿದ್ದ ಅವಳ ಕಣ್ಣಿಗೆ. ಇಲ್ಲ ಅಂತ ಹೇಳಿದ್ನಲ್ಲ, ಈಗೇನು ಹೀಗೆ ಅದು ಇದು ಅಂತ ಕೇಳಿಕೊಂಡು ಇಲ್ಲೇ ಟೈಮ್ ವೇಸ್ಟ್ ಮಾಡಬೇಕು ಅಂತ ಇದ್ದೀರಾ ಎಂದು ಕೇಳಿದಾಗ, ಆಯ್ತಾಯ್ತು, ಇನ್ನೇನು ಮುಗೀತು ಎಂದು ಅವಳಿಗೆ ಪೂರ್ತಿಯಾಗಿ ಸೀರೆ ಉಡಿಸಿ ತಲೆ ಬಾಚಿ ಹೂ ಮುಡಿಸಿದ. ನಂತರ ಕನ್ನಡಿ ಮುಂದೆ ಅವಳನ್ನು ನಿಲ್ಲಿಸಿ ಹಿಂದಿನಿಂದ ಅವಳನ್ನು ತಬ್ಬಿದವನು, ನೋಡು, ನಿನ್ನಷ್ಟು ನೀಟಾಗಿ ರೆಡಿ ಮಾಡೋಕ್ಕೆ ಬರಲ್ಲ ನನಗೆ, ಆದರೂ ಬಂದ ಹಾಗೆ ಟ್ರೈ ಮಾಡಿದ್ದೀನಿ ಎಂದನು. ನಿಜ ಹೇಳಬೇಕು ಎಂದರೆ ತುಂಬ ಸುಂದರವಾಗಿ ಸೀರೆ ಉಡಿಸಿದ್ದ ಮೃತ್ಯು. ಅದನ್ನು ನೋಡಿ ಅವನ ಕಡೆ ಕಣ್ಣು ಚಿಕ್ಕದು ಮಾಡಿದ ಅದೀರಾ, ನಿಮಗೆ ಹುಡುಗಿರ್ ಕಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಮತ್ತೆ ಇಷ್ಟು ಚೆನ್ನಾಗಿ ಸೀರೆ ಉಡ್ಸೋದನ್ನು ಹೇಗೆ ಕಲ್ತಿದ್ದೀರಾ? ಮೃತ್ಯು, ನಿಜ ಹೇಳಿ, ಈ ರೀತಿ ಎಷ್ಟು ಚೆನ್ನಾಗಿ ಸೀರೆ ಉಡ್ಸಿದ್ದೀರಾ ಎಂದು ದುರು ನೋಡುತ್ತಾ ಕೇಳಿದಳು. ಇವಳೊಬ್ಳು, ಬೇಡದೇ ಇರೋ ಅನುಮಾನ ಎಲ್ಲ ಬರುತ್ತೆ ನಿನ್ನ ತಲೆಗೆ. ಆಗಲೇ ಲೇಟಾಗಿದೆ, ಸುಮ್ಮನೆ ಬಾ ಈಗ ಎಂದು ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು ಕಾರಿನಲ್ಲಿ ಕೂರಿಸಿದ. ಇಬ್ಬರ ಪ್ರಯಾಣ ಕೂಡ ದೇವಸ್ಥಾನ ಕಡೆಗೆ ಸಾಗಿತ್ತು. ಅಮ್ಮು, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಅದೀರಾನ ಆ ಸ್ಥಿತಿಯಲ್ಲಿ ಬಿಟ್ಟು ನಮ್ಮನ್ನೆಲ್ಲ ಯಾಕಿಷ್ಟು ಅವಸರವಾಗಿ ಕರ್ಕೊಂಡು ಬಂದೆ? ಈಗ ಅವಳಿಗೆ ಸೀರೆ ಉಡಿಸಿ ಕರ್ಕೊಂಡು ಬರೋರು ಯಾರು? ಯಾವಾಗಲೂ ಈ ಹುಡುಗಾಟದ ಬುದ್ಧಿ ಮಾತ್ರ ಬಿಡಲ್ಲ ಅಲ್ವ ನೀನು? ಎಲ್ಲಿ ಅಂತ ಬೀಗರು ಮನೆಯವ್ರು ಕೇಳಿದರೆ ಏನು ಹೇಳೋದು? ಅವಳ ಸ್ಥಿತಿ ಗೊತ್ತಿದ್ದು ಅವಳನ್ನು ಒಬ್ಬಳನ್ನೇ ಬಿಟ್ಟು ಬಂದಿದ್ದೀವಿ ಅಂತ ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಎಂದು ಭಾಗ್ಯಮ್ಮ ಹಾಗೂ ಪಾರ್ವತಮ್ಮನವರು ಇಬ್ಬರು ಸೇರಿಕೊಂಡು ಅಮ್ಮುಗೆ ಒಂದೇ ಸಮನೆ ಬೈಯಲು ಶುರು ಮಾಡಿದ್ದರು. ಅಯ್ಯೋ ಅಮ್ಮಂದಿರಾ, ಸ್ವಲ್ಪ ತಾಳ್ಮೆ ತಗೊಳ್ಳಿ ಇಬ್ಬರು. ನಿಮ್ಮ ಸೊಸೆ ನಿಮಗಿಂತ ಸಖತ್ತಾಗಿ ರೆಡಿಯಾಗಿ ಬರ್ತಾ ಇದ್ದಾರೆ ನೋಡಲ್ಲಿ ಎಂದು ಕಣ್ಣು ಹೊಡೆದು ನಗುತ್ತಾ ಮೃತ್ಯು ಹಾಗೂ ಅದೀರಾ ಬರುತ್ತಿರುವ ಕಡೆ ತೋರಿಸಿದಳು. ಅಪ್ಸರೆಯಂತೆ ರೆಡಿಯಾಗಿ ಮೃತ್ಯುಂಜಯನ ತೋಳಿನಲ್ಲಿ ಇರುವ ಅದೀರಾಳನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯವಾಗಿತ್ತು. ನಿಮ್ಮ ಸುಪುತ್ರನೇ ತಮ್ಮ ಹೆಂಡತಿನ ರೆಡಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾನೆ ಎಂದು ತನ್ನ ನಗುವನ್ನು ಜಾಸ್ತಿ ಮಾಡಿದಳು. ತಮ್ಮ ಮಗನ ಬದಲಾವಣೆಯನ್ನು ಪಾರ್ವತಮ್ಮನವರಿಗೆ ನಂಬಲು ಆಗುತ್ತಿರಲಿಲ್ಲ. ಮದುವೆಗೂ ಮೊದಲು ಇದ್ದ ಮೃತ್ಯುಂಜಯನಿಗೂ ಈಗ ತಮ್ಮ ಕಣ್ಣೆದುರು ಕಾಣುತ್ತಿರುವ ಮೃತ್ಯುಂಜಯನಿಗೂ ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಇಬ್ಬರು ನೂರ್ಕಾಲ ಹೀಗೆ ಸಂತೋಷವಾಗಿ ಇರಲಿ ಎಂದು ಆಶೀರ್ವದಿಸಿದರು. ಇತ್ತ ಕಡೆ ಮೃತ್ಯು, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ, ಪ್ಲೀಸ್ ಕೆಳಗಿಳಿಸಿ ನನ್ನ, ನಾನೇ ನಿಧಾನವಾಗಿ ನಡ್ಕೊಂಡು ಬರ್ತೀನಿ ಎನ್ನುತ್ತಿದ್ದರೂ ಅವಳ ಮಾತು ತನಗೆ ಕೇಳಿಸುತ್ತಲೇ ಇಲ್ಲ ಎನ್ನುವಂತೆ ಹೊತ್ತುಕೊಂಡು ಬಂದಿದ್ದ. ಅವರಿಬ್ಬರನ್ನು ಹಾಗೆ ನೋಡಿ ಅದೀರಾ ಮನೆಯವರಿಗೆ ಖುಷಿಯಾದರೆ ಭರಣಿ ಓ ಎಂದು ಜೋರಾಗಿ ಕೂಗಿದ್ದಳು. ನಂತರ ಅದೀರಾಳನ್ನು ಒಂದು ಕಡೆ ಕೂರಿಸಿದಾಗ ಅವಳ ಬಳಿಗೆ ಓಡಿ ಬಂದ ಭರಣಿ ಅವಳನ್ನು ಲಘುವಾಗಿ ಅಪ್ಪಿ, ಬಾವಾ, ಇವಳ ಜೊತೆ ನಾನಿರ್ತೀನಿ, ನೀವು ಹೋಗಿ ಎಂದಾಗ ಸರಿ ಎಂದು ತಲೆಯಾಡಿಸಿ, ಅದೀರಾ ಹುಷಾರು, ಏನಾರ್ದು ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡು, ನಾನು ಇಲ್ಲೇ ಇರ್ತೀನಿ ಎಂದು ಕಾಳಜಿಯ ಮಾತು ಹೇಳಿ ಮದುವೆ ಕೆಲಸಗಳ ಕಡೆ ಗಮನ ಕೊಡಲು ಹೊರಟನು. ಭರಣಿ, ನೀನು ಹುಡುಗಿಯನ್ನು ನೋಡಿದ್ಯಾ? ಯಾಕೆ ಗೌರವಿಷ್ಟು ಅವಸರವಾಗಿ ಮದುವೆ ಆಗ್ತಾ ಇರೋದು? ಕಾರಣ ಏನಾದರೂ ಹೇಳಿದ್ನಾ ಎಂದು ಗೆಳತಿಯನ್ನು ಕೇಳಿದಳು. ಇಲ್ಲ ಅದಿ, ನಾನು ತುಂಬ ಸಾರಿ ಕೇಳಿದೆ, ಅವನು ಏನೂ ಹೇಳಿಲ್ಲ. ಆದರೆ ಏನೋ ಒಂಥರ ಇದ್ದಾನೆ, ಅವನ ಮುಖದಲ್ಲಿ ಮದುವೆ ಆಗ್ತಿದ್ದೀನಿ ಅನ್ನೋ ಖುಷಿನೇ ಇಲ್ಲ ಎಂದು ಅವಳು ಹೇಳುತ್ತಿರುವಾಗಲೇ, ಹುಡುಗಿಯನ್ನು ಕರ್ಕೊಂಡು ಬನ್ನಿ ಎಂದು ಪುರೋಹಿತರು ಹೇಳಿದ ಕೂಡಲೇ ವಿದಿಶಾ ನಿಹಾರಿಕಾಳ ಜೊತೆ ಬಂದಿದ್ದಳು.
ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ನಿಹಾರಿಕಳನ್ನು ನೋಡಿ ಅಧೀರ ಕಣ್ಣು ಆಶ್ಚರ್ಯ ಹಾಗೂ ಗಾಬರಿಯಿಂದ ದೊಡ್ಡದಾಗಿದ್ದವು. ಮುಂದುವರೆಯುವುದು.